ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರು ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಕಲ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನೋವು ಇರಬಹುದು, ಅಥವಾ ಒಂದು ಸಮಸ್ಯೆ ಅಂತ ಇರಬಹುದು, ಅಥವಾ ಏನಾದರೂ ನೀವು ಅಂದ್ಕೊಳ್ತಾ ಇರ್ಬೋದು, ಇದು ಕೆಲಸ ನಂದು ಆಗುತ್ತಾ, ಅಥವಾ ನನ್ನ ಜೀವನದಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗ್ತೇನಾ, ಅಥವಾ ನಿಮ್ಮ ಬಗ್ಗೆ ಇರಬಹುದು, ನಿಮ್ಮ ಮನೆಯವರ ಬಗ್ಗೆ ಇರಬಹುದು, ನಿಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಇರ್ಬೋದು, ನೀವು ಇಷ್ಟ ಮಾಡುವಂತಹ ವ್ಯಕ್ತಿಯ ಬಗ್ಗೆ ಇರಬಹುದು. ಸೊ ಏನಾದರೂ ಅವರ ಬಗ್ಗೆ ಪ್ರಶ್ನೆ ಇದ್ದರೆ ಆಗುತ್ತಾ ನೀವು ಅಂದ್ಕೊಂಡ ಥರ, ಅಥವಾ ಆಗಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಕೆಲವೊಂದು ಸಲ ಸಮಸ್ಯೆ ಅನ್ನೋದಿರುತ್ತೆ, ಅಥವಾ ಆಸೆ ಕನಸುಗಳನ್ನೋದಿರುತ್ತೆ. ಇಲ್ಲಿ ನಾನು 3 ಹೂಗಳನ್ನು ತೋರಿಸಿದ್ದೇನೆ. ಒಂದು ಕೇಸರಿ ಬಣ್ಣದ್ದು, ಹಾಗೆ ಇನ್ನೊಂದು ಹಳದಿ ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದ್ದು, ಆರೆಂಜ್, ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ರೋಸಸ್ಸನ್ನು ತೋರಿಸಿದ್ದೇನೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇವಾಗ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಇದು ಕೆಲಸ ಆಗುತ್ತಾ, ನಂದು ಆಗಲ್ವಾ, ನಂದು ಆಸೆ ನೆರವೇರುತ್ತಾ, ಅಥವಾ ಸಮಸ್ಯೆ ಬಗೆಹರಿತಾ ಇಲ್ವಾ, ಇವರು ನನಗೆ ಪರ್ಫೆಕ್ಟ್ ಮ್ಯಾಚಾ, ಅಥವಾ ಈ ಕೆಲಸ ನನಗೆ ಸಿಗುತ್ತಾ. ನಿಮ್ಮ ಬಗ್ಗೆ ಕೇಳ್ಬೋದು, ನಿಮ್ಮವರ ಬಗ್ಗೆ ಕೇಳ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ಕೇಳ್ಬೋದು, ಗಂಡನ ಬಗ್ಗೆ ಕೇಳ್ಬೋದು. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ, ಆಗುತ್ತಾ ಅಂದರೆ ಆಗುತ್ತೆ ಅಂತ ನಾವು ತಗೊಳ್ಬೋದು. ಆಗೋದಾದರೆ ಹೇಗೆ ಆಗುತ್ತೆ, ಆಗಲ್ಲ ಅಂದರೆ ಏಕೆ ಆಗಲ್ಲ, ಆಗಬೇಕು ಅಂದರೆ ಏನು ಮಾಡಬೇಕು. ಸೊ ಈ ಥರ ಅಂದರೆ ನಿಮಗೆ ಇಲ್ಲಿ ಎಸ್ ಬಂದ್ರೂ ಹೇಗೆ ನಾವು ಅದನ್ನು ಎಸ್ ಮಾಡ್ಕೊಳ್ಬೇಕು, ಆಗುವ ಥರ ಮಾಡ್ಕೊಳ್ಬೇಕು. ನೋ ಬಂದರೆ ಏಕೆ ಆಗಲ್ಲ, ಸೊ ಆಗುವ ಥರ ನಾವು ಏನು ಮಾಡಬೇಕು, ನಿಮಗೆ ಅದು ಬೇಕಿದ್ದರೆ. ಸೊ ಒಂದಿಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ. ಅಂದರೆ ಇಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ, ವ್ಯಕ್ತಿಯ ಬಗ್ಗೆ, ನಿಮ್ಮ ಆಸೆ ಕನಸುಗಳ ಬಗ್ಗೆ, ಎನಿಥಿಂಗ್ ಎನಿವನ್ ಯಾವುದರ ಬಗ್ಗೆನೂ ನೀವು ಇದನ್ನು ಅಂದರೆ ನೀವು ಇಲ್ಲಿ ಕೇಳಬಹುದು ಪ್ರಶ್ನೆಯನ್ನು. ನಿಮ್ಮಲ್ಲಿ ಪ್ರಶ್ನೆಗಳು ಕಾಡ್ತಾ ಇರಬಹುದು, ಗೊಂದಲಗಳಿರಬಹುದು, ಆಸೆ ಕೋರಿಕೆಗಳಿರ್ಬೋದು, ಕೆಲವೊಂದು ಸಲ ಜೀವನದಲ್ಲಿ ನಿರಾಶೆಗೊಂಡಿರ್ಬೋದು, ನೀವು ಕೆಲವೊಂದು ಕೆಲಸ ಆಗದೇ ಇರಬಹುದು. ಅಂತಹ ಸಮಯದಲ್ಲಿ ನೀವು ನಿಮಗೋಸ್ಕರ, ನಿಮ್ಮವರಿಗೋಸ್ಕರ ಕೇಳ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಬೋದು, 2 ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ 3 ಪ್ರಶ್ನೆಯನ್ನು ಸಹಿತ ನೀವು ಕೇಳ್ಬೋದು. ಅಂದರೆ ನನಗೆ 3 ಪ್ರಶ್ನೆ ಕೇಳಲಿಕ್ಕೆ ಉಂಟು, ಇದು ಆಗುತ್ತಾ ಇಲ್ವಾ. ಸೊ ಅದರ ಬಗ್ಗೆನೂ ಅಂದರೆ ನೀವು 3 ಪ್ರಶ್ನೆಗಳನ್ನು ಮೊದಲು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಯಾವುದು ನಿಮ್ಮ ಜೀವನದಲ್ಲಿ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇಂಪಾರ್ಟೆಂಟ್, ಏನಾಗಬೇಕು ನಿಮಗೆ. ಸೊ ಅದರ ಬಗ್ಗೆ ಫಸ್ಟ್ ನೀವು ಯಾವ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಅದನ್ನು ಮನಸ್ಸಿನಲ್ಲಿ, ಅಥವಾ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರೀರಿ. ಆನಂತರ ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಯಾವುದೇ ಅಂದರೆ ನೀವು ಇಷ್ಟ ಮಾಡುವಂತಹ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ಕೊನೆಯದಾಗಿ ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆನಂತರ ಈ 3 ಹೂಗಳಲ್ಲಿ ಯಾವ ಒಂದು ಹೂ ನಿಮ್ಮ ಮೊದಲನೇ ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ ನಂತರ ಮಾತ್ರ ಆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ನೆನೆಸಿಬಿಟ್ಟು, ಹಾಗೆಯೇ ಸರ್ವಶಕ್ತನಾದ ಭಗವಂತನನ್ನು ನೆನೆಸಿಬಿಟ್ಟು, ಆನಂತರ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ, ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮೊದಲ ಪ್ರಶ್ನೆಗೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆಯೇ 2ನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ಪುನಃ ಪ್ರಾರ್ಥಿಸಿ. ಆನಂತರ ಯಾವ ಒಂದು ಹೂ 2ನೇ ಪ್ರಶ್ನೆಗೆ ಆಕರ್ಷಣೆ ಆಗುತ್ತೆ, ನಿಮಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗೆಯೇ 3 ಪ್ರಶ್ನೆ ಇದ್ದರೆ ಕೊನೆಯದಾಗಿ ಯಾವ ಒಂದು ಹೂ ಉಳಿದಿರುತ್ತೆ ಅದನ್ನು ನಿಮ್ಮ 3ನೇ ಪ್ರಶ್ನೆಗೆ ಆಯ್ಕೆಯಾಗಿ ತಗೊಳ್ಳಿ. ಯಾರೆಲ್ಲ 1ನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಯನ್ನು ಕೇಳಿಬಿಟ್ಟು ನಿಮ್ಮ ಇಷ್ಟ ದೇವರನ್ನು ನೆನೆಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ. ನೀವು ಕೇಳುವಂತಹ ಪ್ರಶ್ನೆ ಯಾವುದೇ ಆಗಿರ್ಬೋದು, ಅದು ಯಾವುದೇ ವ್ಯಕ್ತಿಗೆ, ನಿಮಗೆ, ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಿಸಿರಬಹುದು. ಇಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ ಖಂಡಿತವಾಗಿ 100% ನೀವು ಅಂದ್ಕೊಂಡಿದ್ದು ಆಗುತ್ತೆ. ಕೆಲವರು ಇಲ್ಲಿ ನಿಮ್ಮ ಮ್ಯಾರೇಜ್ ಬಗ್ಗೆ ಕೇಳಿರಬಹುದು, ಅಥವಾ ಲವರ್ಸ್ ರೀಕನೆಕ್ಟ್ ಬಗ್ಗೆ ಕೇಳಿರ್ಬೋದು, ಕೆಲವು ಜಾಬ್ ಬಗ್ಗೆ ಕೇಳಿರ್ಬೋದು. ಖಂಡಿತವಾಗಿ ಇಲ್ಲಿ ಒಂದು ಸಕ್ಸಸ್ ಅನ್ನೋದು, ಔಟ್ಕಮ್ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ಸ್ಟೂಡೆಂಟ್ ಕೂಡ ಸ್ಟಡೀಸ್ ಬಗ್ಗೆ ಕೇಳಿದರೆ ಖಂಡಿತವಾಗಿಯೂ ಒಂದು ಪವಾಡದ ರೀತಿಯಲ್ಲಿ, ಮ್ಯಾಜಿಕಲ್ ವೇಯಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತೆ. ನೀವು ಅಂದ್ಕೊಂಡಿರ್ಬೋದು, ಈ ದಾರಿ ನನಗೆ ತುಂಬ ಕಷ್ಟ ಅನಿಸ್ತಾ ಉಂಟು, ನಾನು ಅಂದ್ಕೊಂಡಿದ್ದು ಆಗಲ್ಲ. ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮಗೆ ಹಾಗೆ ಅನಿಸ್ತಾ ಇರ್ಬೋದು, ಬಟ್ ನಿಮಗೆ ಖಂಡಿತವಾಗಿ ಇಲ್ಲಿ ಒಂದು ಮಿರಾಕಲ್ ಅನ್ನೋದು ನಡೆಯುತ್ತೆ. ನೀವು ಅಂದ್ಕೊಂಡಿದ್ದು 100% ಆಗೇ ಆಗುತ್ತೆ. ಅದು ಯಾವುದೇ ವಿಷಯ ಬಗ್ಗೆ ಇರ್ಬೋದು, ವ್ಯಕ್ತಿಯ ಬಗ್ಗೆ ಇರ್ಬೋದು, ಸಮಸ್ಯೆಯ ಬಗ್ಗೆ ಇರ್ಬೋದು, ನಿಮ್ಮ ಆಸೆ ಕೋರಿಕೆಯ ಬಗ್ಗೆ ಇರ್ಬೋದು, ನಿಮ್ಮ ಇಷ್ಟ ದೇವರ ಕಡೆಯಿಂದ ನಿಮಗೆ ಸಂಪೂರ್ಣವಾಗಿ, ಹಾಗೆಯೇ ಆ ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಸೊ ಎಲ್ಲರ ಆಶೀರ್ವಾದ ಅನ್ನೋದು ನಿಮಗೆ ಉಂಟು. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಒಂದು ಪಾಸಿಟಿವ್ ವೇಯಲ್ಲಿ ನಿಮಗೆ ಒಂದು ದಾರಿ ಕಾಣಿಸುತ್ತೆ. ಯಾರೆಲ್ಲ 2ನೇ ಪ್ರಶ್ನೆಯನ್ನು
ಕೇಳ್ಕೊಂಡಿದ್ದೀರಾ. ಹಳದಿ ಬಣ್ಣದ ಯೆಲ್ಲೋ ಕಲರ್ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೀವು ಅಂದ್ಕೊಂಡಿದ್ದು ನಿಮ್ಮ ಪ್ರಶ್ನೆ ಯಾವುದೇ ಇರ್ಬೋದು, ಅದು ಆಸೆಗೆ ಸಂಬಂಧಿಸಿರ್ಬೋದು, ಸಮಸ್ಯೆಗೆ ಸಂಬಂಧಿಸಿರ್ಬೋದು, ಹೆಲ್ತ್ ಕಂಡೀಷನ್ ಅಥವಾ ಏನೇ ಒಂದು ವಿಷಯದ ಬಗ್ಗೆ ಇರ್ಬೋದು, ಖಂಡಿತವಾಗಿಯೂ ಇಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತೆ. ಇಲ್ಲಿ ಕೆಲವರು ಜಾಬ್ ಬಗ್ಗೆ ಕೇಳಿರ್ಬೋದು, ಬಿಸ್ನೆಸ್ ಬಗ್ಗೆ ಕೇಳಿರ್ಬೋದು, ಪ್ರಪೋಸಲ್ ಬಗ್ಗೆ ಕೇಳಿರ್ಬೋದು, ಅಥವಾ ರೀಕನೆಕ್ಟಿಂಗ್ ಬಗ್ಗೆ ಇರ್ಬೋದು. ಇಲ್ಲಿ ಕೆಲವರು ನೀವು ಇಷ್ಟ ಮಾಡುವಂತಹ ವ್ಯಕ್ತಿಯ ಬಗ್ಗೆ ಕೇಳಿದ್ದೀರಾ. ಸೊ ಇದು ಇಲ್ಲಿ ಏನಂದರೆ ಸ್ವಲ್ಪ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಸಡನ್ ಪ್ರೆಸೆಂಟ್ ಆಗುವಂತಹ ವಿಷಯ ಅಲ್ಲ ನೀವು ಕೇಳಿದ್ದು. ಸೊ ಒಂದು ನಿಯರ್ಲಿ 6 ಮಂತ್ to 1 year ವೆಯ್ಟ್ ಮಾಡಬೇಕಾಗುತ್ತೆ. ಕೆಲವರಿಗೆ ಇಲ್ಲಿ ಸ್ವಲ್ಪ ಬೇಗನೆ ಆಗುವಂತಹ ಚಾನ್ಸಸ್ ಉಂಟು. ಕೆಲವೊಂದು ಅಡೆತಡೆಗಳು ಇಲ್ಲಿ ಉಂಟು. ಹಾಗೆಯೇ ಕೆಲವೊಂದು ರೂಟು ಕರ್ಮ ಮಾರ್ಗಗಳು ಕ್ಲಿಯರ್ ಆಗಬೇಕು. ಸೊ ಹಾಗಾಗಿ ಬಟ್ 100% ಇದು ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಎನರ್ಜೀಸ್ ಇದೆ. ಯಾರೆಲ್ಲ ಮೂರನೇ ಪ್ರಶ್ನೆ ಇರ್ಬೋದು, ಸಮಸ್ಯೆ ಇರ್ಬೋದು, ಆಸೆ ಕೋರಿಕೆಗಳಿರಬಹುದು, ಅಂದರೆ ಯಾವ ಒಂದು ರೀತಿಯಲ್ಲಿ ಅದು ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ, ಅಂದರೆ ಇಲ್ಲಿ ನೀವು ಯಾರೆಲ್ಲ ಕೆಂಪು ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರಶ್ನೆಯನ್ನು ಕೇಳಿಕೊಂಡು ರೆಡ್ ರೋಸನ್ನು, ಸೊ ನಿಮ್ಮ ಆಸೆ ಕನಸುಗಳು ನೆರವೇರುವುದಾದರೆ ಯಾವ ರೀತಿ, ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ಸದ್ಯಕ್ಕೆ ಇದು ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೇ ಬಿ ಇದು ಆದ್ರೂ ಆಗುತ್ತೆ, ಆಗಿಲ್ಲ ಅಂದ್ರೂ ಇಲ್ಲಿ ಏನಕ್ಕೆ ಆಗಲ್ಲ ಅಂದರೆ, ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಕೆಲವೊಂದು ಸಲ ಇದ್ದ ಮನಸ್ಥಿತಿ ನಿಮ್ಗೆ ಇರಲ್ಲ, ಗೊಂದಲಗಳುಂಟು. ಒಮ್ಮೆ ಬೇಕು, ಒಮ್ಮೆ ಬೇಡ, ಒಮ್ಮೆ ನಾನಿದನ್ನು ಮಾಡಬೇಕು, ಮಾಡಬಾರ್ದು, ನನಗೆ ಒಮ್ಮೆ ಬೇಕು, ಬೇಡ, ಆ ಥರ ದೊಡ್ಡ ಪರಿಸ್ಥಿತಿಯಲ್ಲಿದ್ದೀರಾ. ಗೊಂದಲ ಉಂಟು. ಇಲ್ಲಿ ನಿಮಗೇನೆ ಇದು ಬಗ್ಗೆ ಕ್ಲಾರಿಟಿ ಇಲ್ಲ. ಏನು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಿ ನೋಡಿ ಅದರ ಬಗ್ಗೆ. ನೀವು ಹೆಲ್ತ್ ಕಂಡೀಷನ್ ಬಗ್ಗೆ ಕೇಳಿದರೆ, ಸೊ ಒಮ್ಮೆ ನಾನು ಹೆಲ್ತ್ ಸರಿಯಾಗಬೇಕು ಅಂತ ನೀವು ಅಂದ್ಕೊಳ್ತೀರಾ, ಎಲ್ಲ ರೀತಿಯಿಂದ ಅದ್ರ ಬಗ್ಗೆ ಕೇರ್ ಮಾಡ್ತೀರಾ. ಇನ್ನೊಮ್ಮೆ ಅಯ್ಯೋ ಎಂಥದ್ದು ಹಿಂಗಲ್ಲ ಅಂತ, ಇಷ್ಟೇ ಅಲ್ಲ ನನ್ನ ಹೆಲ್ತ್ ಏನು ಮಾಡಿದ್ರು. ಸೊ ನೀವೇ ಇಲ್ಲಿ ಡಿಸಪಾಯಿಂಟ್ ಆದರೆ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಮ ಪ್ರಶ್ನೆ ಯಾವುದೇ ಇರಬಹುದು. ಸೊ ಅಂದರೆ ಒಂದು ಹಂತದಲ್ಲಿ ಅದು ಕ್ಯೂರ್ ಸರಿ ಆಗಬೇಕು ಅನ್ನೋವಾಗ ನೀವು ಎಲ್ಲೋ ಒಂದು ಕಡೆ ನೀವಾಗೆ ಅದನ್ನು ಡ್ರಾಪ್ ಮಾಡ್ತೀರಾ. ಇಲ್ಲಿ ನೀವು ಸ್ವಂತ ಮನೆ ಕಟ್ಟುವ ವಿಷಯದ ಬಗ್ಗೆಯೂ, ಮನೆ ಕಟ್ಟಬೇಕು ಅಂತ ಹಣ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಎಲ್ಲನೂ ಅಂದರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಲಾಭ ತಗೊಂಡು ನಾನೊಂದು ಸ್ವಂತ ಮನೆ ತಗೊಳ್ಬೇಕು ಅಂತ ಇರ್ತೀರಾ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಮನಸ್ಸು ಚೇಂಜ್ ಆಗಿ ಇನ್ಯಾವುದಕ್ಕೂ ಅದನ್ನು ಹಾಕ್ಬಿಡ್ತೀರಾ ಹಣವನ್ನು, ಏನಕ್ಕೆ ಈಗ ಬೇಡ ಮತ್ತೆ ನೋಡುವ ಅಂತ. ಸೊ ಅಂದರೆ ಆ ಥರ ಮನಸ್ಥಿತಿ ಉಂಟು. ಕೆಲವೊಂದು ಸಲ ಯಾವುದೇ ಒಂದು ರೀತಿಯಲ್ಲಿ ನಿಮ್ಗೆ ಏನು ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗಲ್ಲ, ಮನಸ್ಥಿತಿ ಸರಿ ಇಲ್ಲ. ನೀವು ಇಲ್ಲಿ 100% ನಿಮಗೆ ಬೇಕು ಅಂತ ಹೇಳಿದರೆ, ಸೊ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ. ನಿಮಗೆ ಬೇಡ ಅಂತ ಸ್ವಲ್ಪ ಮನಸ್ಸು ಚಂಚಲ ಆದರೆ ಅದು ನಿಮಗೆ ಸಿಗಲ್ಲ. ಸೊ ಹಾಗೆ ನಿಮ್ಮ ಪ್ರಯತ್ನ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ನಿಮಗೆ ನಿಮ್ಮ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು. ಅದು ಯಾವುದೇ ನಿಮ್ಮ ಇಷ್ಟ ದೈವ ಇರ್ಬೋದು, ದೇವರಿರ್ಬೋದು, ಗುರುಗಳಿರ್ಬೋದು. ಬಟ್ ಇಲ್ಲಿ ನೀವು ಯಾವ ರೀತಿ ಇದನ್ನು ತಗೊಳ್ತೀರಾ, ನಿಮಗೆ ಯಾವ ರೀತಿ ನಿಮ್ಮ ಮನಸ್ಥಿತಿ ನಿಮ್ಮನ್ನು ನಿರ್ಧಾರ ಮಾಡುತ್ತೆ. ನೀವು ಯಾವ ರೀತಿ ನಿರ್ಧಾರವನ್ನು ತಗೊಳ್ತೀರಾ, ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ಸಿಗುವುದು, ಅದು ಬಿಡುವುದು, ಆಗುವುದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಬೇಕು, ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆ, ಸರಿಯಾದ ವೇಯಲ್ಲಿದ್ದೇನೆ, ನನಗೆ ಇದು ಬೇಕು ಅಂತ ಹೇಳಿದರೆ, ನಿಮಗೆ ಆಗಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಇಲ್ಲಿ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ. ಮನಸ್ಸು ಚಂಚಲ ಆಗಬಾರ್ದು, ದ್ವಂದ್ವ ಮನಸ್ಸು ಇರಬಾರ್ದು. ನೀವು ಅಂದ್ಕೊಂಡಿದ್ದು ಎಲ್ಲನೂ ಸಕ್ಸಸ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ನೋವಿದ್ದರೆ ಹೇಳಿ. ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.